Christmas, I give you scrappa ka ka. The very next day, you boom boom brrr, boom. ನಿಮ್ಮೆಲ್ಲರಿಗೂ 01 ರಿಸಲ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ನೀಡುತ್ತಿದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋದ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಅನ್ನು ಒತ್ತಿರಿ. ಇಂದಿನ ವಿಡಿಯೋದಲ್ಲಿ ಈ ಜಗತ್ತು ಮೆಚ್ಚಿರುವ ಒಬ್ಬ ಅಸಾಧಾರಣ ಪ್ರತಿಭೆ OnePlus ಕಂಪನಿಯ ಕೋ-ಫೌಂಡರ್ ಹಾಗೂ ನಥಿಂಗ್ ಕಂಪನಿಯ ಫೌಂಡರ್ ಆಗಿರುವ ಕಾರ್ಲ್ ಪೈ ಅವರ ಕುರಿತ ಆಸಕ್ತಿಕರ ಮಾಹಿತಿಯನ್ನು ತಿಳಿಯೋಣ. ಕಾರ್ಲ್ ಪೈ ಅವರು 11ನೇ ಸೆಪ್ಟೆಂಬರ್ 1989ರಲ್ಲಿ ಚೀನಾದಲ್ಲಿ ಜನಿಸಿದರು. ಇವರು ಜನಿಸಿದ ನಂತರ ಇವರ ಕುಟುಂಬವು ಅಮೆರಿಕಾಗೆ ತೆರಳಿತು. ನಂತರ ಅಲ್ಲಿಂದ ಸ್ವೀಡನ್ ದೇಶಕ್ಕೆ ತೆರಳಿದರು. ಇವರು ಬ್ಯಾಚುಲರ್ ಆಫ್ ಸೈನ್ಸ್ ಡಿಗ್ರಿಯನ್ನು ಮಾಡಲು ಸ್ಟಾಕ್ಹೋಮ್ ಸ್ಕೂಲ್ ಆಫ್ ಎಕಾನಮಿಕ್ಸ್ನಲ್ಲಿ 2008ರಲ್ಲಿ ಸೇರಿಕೊಂಡರು. ಆದರೆ ಚೀನಾದ ಸ್ಮಾರ್ಟ್ಫೋನ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವ ಸಲುವಾಗಿ 2011ನೇ ಇಸವಿಯಲ್ಲಿ ತಮ್ಮ ಶಿಕ್ಷಣವನ್ನು ಅರ್ಧದಲ್ಲಿ ನಿಲ್ಲಿಸಿದರು. ಇವರು 2010ನೇ ಇಸವಿಯಲ್ಲಿ ನೋಕಿಯಾ ಕಂಪನಿಯನ್ನು ಸೇರಿದರು. ನೋಕಿಯಾ ಕಂಪನಿಯಲ್ಲಿ 3 ತಿಂಗಳು ಕೆಲಸ ಮಾಡಿದ ನಂತರ ಅಲ್ಲಿಂದ 2011ನೇ ಇಸವಿಯಲ್ಲಿ ಚೀನಾದ ಟೆಕ್ನಾಲಜಿ ಕಂಪನಿಯಾದ ಮಿಐಜು ಕಂಪನಿಯಲ್ಲಿ ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೆಲಸವನ್ನು ಆರಂಭಿಸಿದರು. ಇದಾದ ನಂತರ ಇವರು ಒಪ್ಪೋ ಕಂಪನಿಯನ್ನು ಸೇರಿಕೊಂಡರು. 2013ನೇ ಡಿಸೆಂಬರ್ನಲ್ಲಿ ಪೀಟರ್ ಲಾವ್ ಜೊತೆಗೂಡಿ OnePlus ಕಂಪನಿಯನ್ನು ಸ್ಥಾಪನೆ ಮಾಡಿದರು ಹಾಗೂ OnePlus One ಎನ್ನುವ ತಮ್ಮ ಕಂಪನಿಯ ಮೊದಲ ಪ್ರಾಡಕ್ಟ್ ಅನ್ನು ಬಿಡುಗಡೆ ಮಾಡಿದರು. ಇದೊಂದು ಸ್ಮಾರ್ಟ್ಫೋನ್ ಆಗಿತ್ತು. ನೋಡುತ್ತಿದ್ದಂತೆಯೇ ಒಂದೇ ವರ್ಷದಲ್ಲಿ OnePlus One ಸ್ಮಾರ್ಟ್ಫೋನಿನ 1 ಮಿಲಿಯನ್ಗೂ ಅಧಿಕ ಯೂನಿಟ್ಗಳು ಮಾರಾಟವಾಯಿತು. ಇದು ಇವರಿಗೆ ಒಂದು ದೊಡ್ಡ ಸಾಧನೆ ಎನಿಸಿತು. ಏಕೆಂದರೆ ಇವರು ಕೇವಲ 50,000 ಯೂನಿಟ್ಗಳು ಮಾರಾಟವಾಗಬಹುದು ಎಂದು ಅಂದಾಜು ಮಾಡಿದ್ದರು. ನಂತರ 2015ನೇ ಇಸವಿಯಲ್ಲಿ ಕಾರ್ಲ್ ಪೈ ಅವರು OnePlus 2 ಎನ್ನುವ ಇನ್ನೊಂದು ಸ್ಮಾರ್ಟ್ಫೋನ್ ಅನ್ನು ಬಿಡುಗಡೆ ಮಾಡಿದರು. ಇದನ್ನು ಬಿಡುಗಡೆ ಮಾಡುವ ಮೊದಲು ಯೂಟ್ಯೂಬ್ನಲ್ಲಿ ಮೊಟ್ಟ ಮೊದಲ ವರ್ಚುವಲ್ ರಿಯಾಲಿಟಿ ವಿಡಿಯೋ ಮುಖಾಂತರ ಪ್ರಚಾರ ಮಾಡಿದ್ದರು. ಇದು 2023ನೇ ಆಗಸ್ಟ್ ತಿಂಗಳಿನಲ್ಲಿ ಸುಮಾರು 3 ಲಕ್ಷಕ್ಕೂ ಅಧಿಕ ವೀಕ್ಷಣೆಯನ್ನು ಪಡೆದುಕೊಂಡಿತು. ಇದಾದ ನಂತರ OnePlus 3 ಎನ್ನುವ ಮತ್ತೊಂದು ಸ್ಮಾರ್ಟ್ಫೋನ್ ಅನ್ನು 2016ನೇ ಇಸವಿಯ ಜೂನ್ ತಿಂಗಳಿನಲ್ಲಿ ಬಿಡುಗಡೆ ಮಾಡಿದರು. ಕಾರ್ಲ್ ಪೈ ಅವರ ಪ್ರಕಾರ OnePlus 3 OnePlus ಕಂಪನಿಯ ಮೋಸ್ಟ್ ಪಾಪ್ಯುಲರ್ ಸ್ಮಾರ್ಟ್ಫೋನ್ ಆಗಿದೆ. ಹೀಗೆ OnePlus ಕಂಪನಿಯು ಸ್ಮಾರ್ಟ್ಫೋನ್ ಇಂಡಸ್ಟ್ರಿಯಲ್ಲಿ ತನ್ನ ಬ್ರ್ಯಾಂಡ್ ವ್ಯಾಲ್ಯೂವನ್ನು ಹೆಚ್ಚು ಮಾಡುತ್ತಿರುವ ಸಮಯದಲ್ಲಿ 2020ನೇ ಇಸವಿಯ ಅಕ್ಟೋಬರ್ ತಿಂಗಳಿನಲ್ಲಿ ಹಲವಾರು ಕಾರಣದಿಂದ ಕಾರ್ಲ್ ಪೈ ಅವರು OnePlus ಕಂಪನಿಯನ್ನು ತೊರೆದರು. ಇದಾದ ಕೆಲವು ದಿನಗಳ ನಂತರ ಕಾರ್ಲ್ ಪೈ ಅವರು ನಥಿಂಗ್ ಎನ್ನುವ ಕಂಪನಿಯನ್ನು 27ನೇ ಜನವರಿ 2021ರಲ್ಲಿ ಸ್ಥಾಪನೆ ಮಾಡಿದರು. ನಥಿಂಗ್ ಕಂಪನಿಯ ಮೊದಲ ಪ್ರಾಡಕ್ಟ್ ನಥಿಂಗ್ ಇಯರ್ 1 ಎನ್ನುವ ಇಯರ್ ಬಡ್ಸ್ ಆಗಿದೆ. ನಂತರದ ದಿನಗಳಲ್ಲಿ ಇವರು ಸ್ಮಾರ್ಟ್ಫೋನ್ ಅನ್ನು ತಯಾರಿಸಲು ನಿರ್ಧಾರ ಮಾಡಿ 23ನೇ ಮಾರ್ಚ್ 2022ನೇ ಇಸವಿಯಲ್ಲಿ ನಥಿಂಗ್ ಫೋನ್ 1 ಎನ್ನುವ ಸ್ಮಾರ್ಟ್ಫೋನ್ ಅನ್ನು ಬಿಡುಗಡೆ ಮಾಡಿದರು. ಇದಾದ ನಂತರ ಇತ್ತೀಚಿನ ದಿನಗಳಲ್ಲಿ CMF ಎನ್ನುವ ಸ್ಮಾರ್ಟ್ಫೋನ್ ಅನ್ನು ಬಿಡುಗಡೆ ಮಾಡಿದ್ದು ಇದು ಕೂಡ ಒಳ್ಳೆಯ ಮಾರಾಟವನ್ನು ಪಡೆಯುತ್ತಿದೆ. ಕಾರ್ಲ್ ಪೈ ಅವರು ಯಾವಾಗಲೂ ತಮ್ಮ ಪ್ರಾಡಕ್ಟ್ನ ವಿಭಿನ್ನತೆಯನ್ನು ಇಷ್ಟಪಡುತ್ತಾರೆ. ಇದುವೇ ಇವರ ಕಂಪನಿಗೆ ಬ್ರ್ಯಾಂಡ್ ವ್ಯಾಲ್ಯೂವನ್ನು ಹೆಚ್ಚಿಸಿದೆ. ಇದಾಗಿತ್ತು ನಥಿಂಗ್ ಕಂಪನಿಯ ಫೌಂಡರ್ ಕಾರ್ಲ್ ಪೈ ಅವರ ಕುರಿತು ಸಣ್ಣ ಮಾಹಿತಿ. ಇಂತಹ ಹಲವು ಸಾಧಕರ ಕುರಿತ ಆಸಕ್ತಿಕರ ವಿಷಯಗಳನ್ನು ಪಡೆದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋದ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಅನ್ನು ಒತ್ತಿರಿ. ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.